ಹಾಯ್ ಸ್ನೇಹಿತರೆ, VNR 6G ಕ್ಲಾಸ್ ಸ್ವಾಗತ. ಹಿಂದೆ ಕ್ಲಾಸಲ್ಲಿ ಶಾಸನಗಳು ನೋಡಿದ್ವಿ ಮತ್ತು ಬುಡಕಟ್ಟು ದಂಗೆಗಳು 1857 ದಂಗೆ ನೋಡಿದ್ದೀವಿ. ತಿರ್ಗಾ ಏನಪ್ಪ ಅಂತಂದರೆ 1857 ದಂಗೆ ನಂತರ ತಿರ್ಗಾ ಭಾರತದಲ್ಲಿ ಅಲೆಗಳು ಬೇಡರ ದಂಗೆ ನೋಡಿದ್ದೀವಿ. ತಿರ್ಗಾ ತುಂಬ ದಂಗೆಗಳು ನೋಡಿದ್ದೀವಿ ಸ್ನೇಹಿತರೆ. ಒಂಚೂರು ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ನೋಟ್ಸ್ ಏನೋ ಮಾಡ್ಕೊಳ್ಳಿ. ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಇದು VNR 6G ಕ್ಲಾಸಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆದರೆ ನಾನು PDF ಹಾಕ್ತೀನಿ, ಜೆರಾಕ್ಸ್ ತಗೊಂಡು ಆರಾಮ್ ಓದ್ಕೋಬೋದು. ಈಗ 4 ಕ್ಲಾಸ್ ಆಗಿದೆ ಸ್ನೇಹಿತರೆ. ಶಾಸನ ಒಂದಾಗಿದೆ, ಆಮೇಲೆ 1857 ದಂಗೆ. ಆ ದಂಗೆಯಲ್ಲಿ 2ನೇ ಪಾರ್ಟ್ ಬರುತ್ತಲ್ಲ, ಅದು 2 ಪಾರ್ಟಾಗಿ ವಿಭಜನೆ ಆಗಿದೆ. 4 ವೀಡಿಯೋಸ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ಎಷ್ಟು ಫಾಸ್ಟಾಗಿ ಹೋಗ್ತೀನಿ, ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು 4 ಜನಕ್ಕೆ ಉಪಯೋಗ ಆಗಲಿ ಅಂತ ವೀಡಿಯೋಗಳು ಮಾಡ್ತಾ ಅಂದ್ಬಿಟ್ಟು ಬೇರೆ ಉದ್ದೇಶನಿಲ್ಲ. ಹಣ ಸಂಪಾದನೆ ಮಾಡೋಕ್ಕಲ್ಲ. ಈಗ ಆಲ್ರೆಡಿ ಸರ್ಕಾರಿ ನೌಕರ ಆದ ಕಾರಣ ನಮಗೆ ಹಣದ ಆಸೆ ಇಲ್ಲ. ನೆಕ್ಸ್ಟ್ ಫಾಸ್ಟಾಗಿ ಹೋಗ್ತೀನಿ. ಯಾವ ಟಾಪಿಕ್ ಇದೆ ನೋಡ್ಕೊಳ್ಳಿ ಫಸ್ಟು. ನೋಡಿ ಸ್ನೇಹಿತರೆ, ಈ ಟಾಪಿಕ್ ಬಂದ್ಬಿಟ್ಟು ಯುದ್ಧಗಳಾಗಿದೆ, ಅಲ್ಲ ಶಾಸನಗಳಾಗಿದೆ. ಆಮೇಲೆ ಏನಪ್ಪ ಅಂತಂದರೆ ಯುದ್ಧಗಳು ಈಗ ಮಾಡ್ತಾಯಿದ್ದೀನಿ. ತಿರ್ಗಿ ಏನಪ್ಪ ಅಂತಂದರೆ ಕರ್ನಾಟಕ ದಂಗೆಗಳು ಮುಗಿದಿದೆ. ಮೈಸೂರು ದಿವಾನ ಆರ್ಡರ್ ವೈಸ್ ಕೇಳಿದ ಅದು ಮುಗಿದಿದೆ. ಮತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಅದು ಸಪ್ರೇಟ್ ಎತ್ಕೋಬೇಕು ಟಾಪಿಕ್ಕು. 1857 ದಂಗೆ ಇದು ಆರ್ಡರ್ ವೈಸ್ ಆಗಿದೆ, ಅದು ಟಾಪಿಕ್ ಎತ್ಕೋಬೇಕು. ಸರ್ ಔರಂಗಜೇಬ, ಅಕ್ಬರು, ಔರಂಗಜೇಬು, ಅಲಾವುದ್ದೀನ್ ಖಿಲ್ಜಿ, ಶಿವಾಜಿ ಇವರ ದಾಳಿಗಳು ಈಗ ನೆಕ್ಸ್ಟ್ ಬರುತ್ತೆ ಟಾಪಿಕ್ಕು. ಅದ್ರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಗೌರವ ಜನರಲ್ ಮಾಡಬೇಕು, ದೆಹಲಿ ಸುಲ್ತಾನರು, ಮೊಘಲರು, ಬಹುಮನಿ ಮಾಡಬೇಕು. ಈಗೇನಪ್ಪ ಟಾಪಿಕ್ ಕವರ್ ಆಗಿರೋದು ಏನಪ್ಪ ಅಂತಂದರೆ ಶಾಸನಗಳು ಒಂದು, ಯುದ್ಧಗಳು ಈಗ ಕವರ್ ಆಗ್ತಾಯಿದೆ. ಕನ್ನಡ ದಂಗೆಗಳಾಗಿದೆ, ಅದು ಬೇರೆ ಟಾಪಿಕ್ ಮಾಡಬೇಕು. ಇದು ಆರ್ಡರ್ ವೈಸ್ ಆಗಿದೆ. 4ನೇದು ಇದೊಂದು ಆಗಿದೆ. ಇವರು ಬಂದ್ಬಿಟ್ಟು ಈ ದಾಳಿಗಳನ್ನೇ ಮಾಡಿದ್ದೀನಿ, ಇವ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು. ಇದು ದಾಳಿಗಳಿಂದ ಮಾಡಿದ್ದೀನಿ. ಫಾಸ್ಟ್ ಒಂದು ಸಂತರ ಟೈಮಲ್ಲಿ, ಯಾಕಂತಂದರೆ ವೀಡಿಯೋ ಭಾಳ ಲೆಂತಾಗಿ ಯಾರು ನೋಡೋಲ್ಲ, ಅದಕ್ಕೆ ಯಾರು ಫಾಸ್ಟಾಗಿ ನೋಡ್ಕೊಂಡು. ದಸರಾಜರ ಕದನ, ಅಡ್ಯಾಸ್ಪಸ್ ಕದನ, ಕಳಿಂಗ ಯುದ್ಧ ಬಗ್ಗೆ, ನರ್ಮದಾ ಕಾಳ ಬಗ್ಗೆ, ರಾಬರ್ ಕಾಳಗ, ತಿರ್ಗಾ ಗದ್ದರ್ಘಟ್ಟ ಕದನ, ಗೋಗ್ರಾ ಕದನ, ಈ ತರೈನ್ ಯುದ್ಧಗಳು, ಮತ್ತು ಚಂದಾರ್ ಕದನ, ಮತ್ತು ಚೌಸಾ ಕದನ, ಕನೌಜ ಕದನ, ಹಳದಿ ಘಾಟ್ ಕದನ ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಪಾಣಿಪತ್ ಕದನಗಳು, ಮರಾಠರ ಕದನ, ವಾಂಡಿವಾಸ್ ಕದನ, ಪ್ಲಾಸಿ ಕದನ, ಕಪ್ಪು ಕೋಣೆ ದುರಂತ, ಆಮೇಲೆ ಬಕ್ಸರ್ ಕದನ, ಆಂಗ್ಲೋ ಮೈಸೂರು ಯುದ್ಧಗಳು, ಮತ್ತು ಸಿಖ್ಖರ ಯುದ್ಧಗಳು, ಆಂಗ್ಲೋ ಬರ್ಮಾ ಯುದ್ಧಗಳು, ಆಫ್ಘನ್ ಯುದ್ಧಗಳು, ನೇಪಾಳ ಯುದ್ಧಗಳು, ತಿರುಗೇನಪ್ಪ ರಕ್ಕಸ್ ತಂಗಡಿ ಕದನ, ತೆಕ್ಕೋಲಂ ಕದನ, ಮತ್ತು ಅಕ್ಬರ್ ದಾಳಿಗಳು, ಹುಮಾಯೂನ್ ದಾಳಿಗಳು, ಬಾಬರ್ ದಾಳಿಗಳು, 1ನೇ ಮತ್ತು 2ನೇ ದೇವರಾಯ ದಾಳಿಗಳು, ಕೃಷ್ಣದೇವರನ ದಾಳಿಗಳು, ಶಿವಾಜಿ ದಾಳಿಗಳು, ಔರಂಗಜೇಬನ ದಾಳಿಗಳು, ಶೇಷಾವ ಸೂರಿ ದಾಳಿಗಳು, ಚೋಳರ ದಾಳಿಗಳು. ಅದರಲ್ಲಿ ಬಂದ್ಬಿಟ್ಟು ರಾಜೇಂದ್ರ ಚೋಳ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂದರೆ ಯಾವ್ದಾರ ಕ್ವಶನ್ಸ್ ಇದೆ ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ. ಯಾಕಂತಂದರೆ ನಾನು ನಿಮ್ಗೆ ಅರ್ಥ ಆಗುತ್ತೆ ಈ ಥರ ಕೇಳ್ತಾರೆ ಅಂತ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ. ರೆಸಿಡೆಂಟನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರೆಸಿಡೆಂಟ್ ಸಂಬಂಧಪಟ್ಟಂಗೆ ರೆಸಿಡೆಂಟ್ ಪ್ಲಾಸ್ಟಿಕ್ ಆದ ನಂತರ ಕಂಪನಿ ಭಾರತ ರೆಸಿಡೆಂಟನ್ನು ನೇಮಕ ಮಾಡ್ತಾರೆ. ರೆಸಿಡೆಂಟು ಹೇಳಿಕೆ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ರೆಸಿಡೆಂಟನ್ನು ಇವಾಗ ನೇಮಕ ಮಾಡಲ್ಲ, ಅವರು ಕಮಿಷನರ್ ಆಳ್ವಿಕೆ ಬರುತ್ತಲ್ಲ ಆವಾಗ ನೇಮಕ ಮಾಡ್ತಾರೆ. ಇದು ತಪ್ಪಾಗಿರುತ್ತದೆ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಯಾಕಂತಂದರೆ ಈ ಥರ ಕೇಳ್ಬೋದು ಅಂತ. 1857 ದಂಗೆ 1857 ಪ್ಲಾಸ್ಟಿಕ್ ಆದ ನಂತರ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡ್ತಾರೆ. ದೇಶೀಯ ಸಂಸ್ಥೆಗಳೇನಪ್ಪ ಅಂದರೆ ಹಸ್ತಕ್ಷೇಪ ಕಂಪನಿ ಮಾಡುತ್ತೆ. ನೆಕ್ಸ್ಟ್ ಪ್ಲಾಸ್ಟಿಕ್ ಅದನ್ನು ಮುಖ್ಯ ಪರಿಣಾಮ ಏನಪ್ಪ ಅಂದರೆ ಭಾರತದಲ್ಲಿ ಬ್ರಿಟಿಷರ ಶಕ್ತಿ ತಲೆ ಎತ್ತಿತು. ಅಂದರೆ ಬ್ರಿಟಿಷರು ಪ್ಲಾಸ್ಟಿಕ್ ಅದನ್ನು ನೆಲವಿರಲು ಸಹಾಯ ಮಾಡುತ್ತೆ. 1857 ದಂಗೆ ಸಿರಾಜುದ್ದೌಲ ಇರ್ತಾರೆ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ ನಡೆಯುತ್ತೆ. ಬಂಗಾಳ ನವಾಬ್ ಮಿರ್ಜಾಫರ್ ಆಗ್ತಾನೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಆದರೆ ಜಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಬಕ್ಸರ್ ಕದನ ನೋಡ್ಬಿಟ್ಟು ಮೀರ್ ಕಾಸಿಂ. ಯಾರು ಬಕ್ಸರ್ ಕದನ ಬ್ರಿಟಿಷರ ವಿರುದ್ಧ ಹೋರಾಡಿದ್ರಪ್ಪ ಅಂದರೆ ಮೀರ್ ಕಾಸಿಂ ಏನೋ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ಸೆಲೆಕ್ಟರ್ ಮೊನ್ರೋ ಇರ್ತಾರೆ ಇಲ್ಲಿ ಬಕ್ಸರ್ ಕದನದಲ್ಲಿ. 2ನೇ ಶಾ ಆಲಂ ಇದ್ದಾನಲ್ಲ, ಬ್ರಿಟಿಷರ ಕಡೆ 2ನೇ ಶಾ ಆಲಂ ಬಂದ್ಬಿಟ್ಟು ಬ್ರಿಟಿಷರ ಕಡೆ ಸೇರ್ಕೊಂಡ್ಬಿಡ್ತಾನೆ. ಅವಾಗ ಏನಪ್ಪ ಅಂದರೆ ಬಕ್ಸರ್ ಕದನದಲ್ಲಿ ಮೀರ್ ಕಾಸಿಂ ಸೋತೋಗ್ಬೇಕಾಯ್ತು. ಈ ಥರ ಒಂದಿಷ್ಟು ಬೇರೆ ಕೇಳಿದ್ದಾರೆ ನೋಡಿ. ಅರಬರು
ಸಿಂಧು ದಿಗ್ಗಜ ಬಂದ್ಬಿಟ್ಟು 712ರಲ್ಲಿ, ತೆಹರಾನ್ ಯುದ್ಧ ಬಂದ್ಬಿಟ್ಟು 1192, ಪಾಣಿಪತ್ ಯುದ್ಧ ಬಂದ್ಬಿಟ್ಟು 1526, ತಾಳಿಕೋಟೆ ಮೊದಲ ಯುದ್ಧ ಬಂದ್ಬಿಟ್ಟು 1565. ಇದು ಸೇಮ್ ಕೇಳಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಸ್ಕ್ರೀನ್ಶಾಟ್ ತೊಗೊತೀರ ತೊಗೊಳ್ಳಿ ನೋಡಿ, ಈ ಥರ ಇದೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಸಹ ಆರ್ಡರ್ ವೈಸ್, ಡಿಫ್ರೆಂಟ್ ಆರ್ಡರ್ ವೈಸ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇದು ಸ್ಕ್ರೀನ್ಶಾಟ್ ತೊಗೊತೀರ ತೊಗೊಳ್ಬಿಡಿ. ಇದು ಸರಿಯಾದ ಹೊಂದಿಸಲಾಗಿದೆ. ಯಾವುದು ಹೊಂದಿಸಲಾಗಿದೆ? ಇದು ಎಲ್ಲ ತಪ್ಪಾಗಿದೆ. ಇದು ಹೊಂದಿಸಲ ಚಂದ್ರ ರಾಜ ಜಯಚಂದ್ರ ಸೋಲು, ಇದು BED ಕೇಳಿದ್ದಾರೆ. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ಭಾರತದ ಮೇಲೆ ಮೊಹಮ್ಮದ್ ಗಜನಿ ಮೇಲಿನ ಆಕ್ರಮಣ ಕಾಲಾನುಕ್ರಮದಲ್ಲಿ ಬರೀ. ಮೊಹಮ್ಮದ್ ಗಜನಿ ದಾಳಿ ಮಾಡ್ತಾನಲ್ಲ, ಅದು ಕಾಲಾನುಕ್ರಮದಲ್ಲಿ ಬಂದ್ಬಿಟ್ಟು ಈ ಥರ ಯಾವ್ದು ಫಸ್ಟ್ ಬರುತ್ತೆ ಯಾವುದಿಲ್ಲ ಅಂತ. ಇದೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಬಿಡಿ. ಆಲ್ರೆಡಿ ಬರೆದಿದ್ದೀನಿ ಇಲ್ಲಿ, ಅದೇ ಇದೆ. ಮಂಗೋಲ ನಾಯಕರ ಕುತ್ಲುಕ್ ಖಾನ್ ಯಾರ ಕಾಲದಲ್ಲಿ ದಾಳಿ ನಡೆದನಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ. ಮಂಗೋಲ ನಾಯಕ ಕುತ್ಲುಕ್ ಖಾನ್ ಇದ್ದಾನಲ್ಲ, ಅವನೇನು ಮಾಡ್ತಾನಪ್ಪ, ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ತುಂಬ ಜನ ಮಂಗೋಲ ದಾಳಿ ಮಾಡ್ತಾರೆ. ಯಾವುದ್ರಲ್ಲಿ ನಾನು ಈ PDF ಹಾಕಿರೋಲ್ಲಿ ಮುಖ್ಯವಾಗಿ ಈ ಅಲಾವುದ್ದೀನ್ ಖಿಲ್ಜಿ ಮಂಗೋಲ ದಾಳಿ ಹಾಕಿಲ್ಲ, ಅದಕ್ಕೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲಾವುದ್ದೀನ್ ಖಿಲ್ಜಿ ಸಂದರ್ಭದಲ್ಲಿ ನಾಯಕ ದಾವೂದ್ ಖಾನ್, ಮಂಗೋಲಲ್ಲಿ ಫಸ್ಟ್ ದಾವೂದ್ ಖಾನ್ ದಾಳಿ ಮಾಡ್ತಾನೆ. ಕೇಳಿದಾರೆ ಫಸ್ಟ್ ಯಾರು ದಾಳಿ ಮಾಡಿದ್ದಾರೆ ಅಂತ. ಮತ್ತು ಅಲಾವುದ್ದೀನ್ ಖಿಲ್ಜಿಯ ಸೇನಾ ನಾಯಕ ಜಾಫರ್ ಖಾನ್ ಮತ್ತು ಉಲ್ಲುಗ್ ಖಾನ್ ಇದನ್ನು ಎದುರಿಸ್ತಾರೆ. ಎರಡನೇ ದಾಳಿ ಬಂದ್ಬಿಟ್ಟು ದಾವೂದ್ ಖಾನ್ನ ಸಹೋದರನಾದ ಸಾಲ್ಡಿಯಾ ನಾಯಕತ್ವ ನಡೆದಿದೆ. ಸಾಲ್ಡಿಯಾ ನಾಯಕತ್ವ ಮತ್ತು ಈ ಕಡೆಯಲ್ಲೇ ಜಾಫರ್ ಖಾನ್ ಇರ್ತಾನೆ. ಮೂರನೇದು ಬಂದು ಕುತ್ಲುಕ್ ಖ್ವಾಜಾ ಇರ್ತಾನೆ. ಜಾಫರ್ ಖಾನ್ ಇವನು ವಿರೋಧಿಸ್ತಾನೆ, ಅಂದರೆ ನಿಧಾನ ಹೋಗ್ತಾನೆ ಈ ಟೈಮಲ್ಲಿ. ನಾಲ್ಕನೇ ದಾಳಿ ಬಂದ್ಬಿಟ್ಟು ಟರ್ಕಿ ನೇತೃತ್ವದಲ್ಲಿ ನಡೆಯುತ್ತೆ. ಐದನೇ ದಾಳಿ ಬಂದು ಅಲಿಬೇಗ್ ಕ್ವಾಜಾಸ್ ಮತ್ತು ಟರ್ಕಿಯ ನಾಯಕತ್ವದಲ್ಲಿ ನಡೆಯುತ್ತೆ. ಈ ದಂಡನಾಯಕ ಮಲ್ಲಿಕ್ ಕಾಫರ್ ಇಲ್ಲಿ ಬಂದಿರ್ತಾನೆ. ಕಾಜಿ ಮಲ್ಲಿಕ್ ಮತ್ತು ಮಲ್ಲಿಕ್ ಕಾಫರ್ ಈ ದಾಳಿಯಲ್ಲಿ ಸೋಲ್ತಾರೆ. ಅಲಿಬೇಗ್ ಮತ್ತು ಕ್ವಾಜಾತಸ್ ಸೆರೆಹಿಡಿಯಲಾಯಿತು. ಅಂದರೆ ಮಂಗೋಲ ದಾಳಿಗಳು ಅಲಿಬೇಗ್, ಕ್ವಾಜಾರ್ ಮತ್ತು ಟರ್ಕಿ ಇವರು ಮಂಗೋಲ ದಾಳಿಗಳಿವೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಗೆ ಎಕ್ಸಾಮ್ ಕೇಳೋದು, ದಾವೂದ್ ಖಾನ್ ಫಸ್ಟ್ ಇರ್ತಾರೆ, ನೆಕ್ಸ್ಟ್ನೇ ದಾಳಿ ಸಾಲ್ಡಿಯಾ ಬರ್ತಾನೆ, ಕುತ್ಲುಕ್ ಖ್ವಾಜಾ ಮೂರನೇ ದಾಳಿ, ನಾಲ್ಕನೇ ದಾಳಿ ಬಂದು ಟರ್ಕಿ ನೇತೃತ್ವದಲ್ಲಿ ನಡೆಯುತ್ತೆ. ಐದನೇ ದಾಳಿ ಅಲಿಬೇಗ್ ಕ್ವಾಜಾತಸ್ ನೇತೃತ್ವದಲ್ಲಿ ನಡೆಯುತ್ತೆ. ಆರನೇ ದಾಳಿ ಬಂದ್ಬಿಟ್ಟು ಕುಬಕ್ ಮತ್ತು ಇಕ್ಬಾಲ್ ಮಂಡನ್ ನಾಯಕರು ದಾಳಿ ಮಾಡ್ತಾರೆ. ಮಂಗೋಲ ಯಾರು ದಾಳಿ ಮಾಡ್ತಾರೆ ಅಂತ. ಮೊದಲ ಮಂಗೋಲ ದಾಳಿ ನಾಯಕತ್ವಿಸಿದ್ದು ಖಾದರ್ ಖಾನ್ ಅಂತ ಕೇಳಿದ್ರಲ್ಲ ಹೇಳ್ತಾರೆ. ಮೊದಲು ಖಾದರ್ ಖಾನು. ಮಂಗೋಲ ಹಠಾತ್ ದಾಳಿ ಹಿಮ್ಮೆಟ್ಟಿಸಿದವರು ಯಾರಪ್ಪ? ಜಾಫರ್ ಖಾನ್. ಮೂರು ದಾಳಿಯಲ್ಲಿ ಮರಣ ಅಂತಾರಲ್ಲ ಅದು. ಅಲಾವುದ್ದೀನ್ ಖಿಲ್ಜಿ ಭಾರತ ಮೇಲೆ ದಾಳಿ ಮಾಡದೆ ಹೋದ. ಅದು ಅಂದರೆ ಭಾರತ ಮೇಲೆ ದಾಳಿ ಮಾಡ್ತಾರೆ, ಆದರೆ ಭಾರತ ತೀರಕ್ಕೆ ಬರಲ್ಲ ಇವರು. ಯಾರಪ್ಪ ಅಂದರೆ ಅಲಾವುದ್ದೀನ್, ತುರ್ಮಿಶ್ರಮ್ ಮತ್ತು ಚಂಗೀಸ್ ಖಾನ್. ಸಮರ್ಕಂಡ್ ಮೇಲೆ ತೈಮೂರ್ ದಾಳಿ ದೆಹಲಿ ಮೇಲೆ ಮಾಡಿದ್ದಾರೆ. ಸಮರ್ಕಂಡದ ಅಮೂರ್ ತೈಮೂರನು ದೆಹಲಿಯನ್ನು ದಾಳಿ ಮಾಡಿದ್ದು 1398ರಲ್ಲಿ. ತುಘಲಕ್ ಸಂತತಿಯ ಕೊನೆಯ ಅರಸರಪ್ಪ ನಾಸಿರುದ್ದೀನ್ ಮೊಹಮ್ಮದ್ ಜನ ಅವನ ಕಾಲದಲ್ಲಿ ತೈಮೂರು ದಾಳಿ ಮಾಡ್ತಾನೆ ದೆಹಲಿ ಮೇಲೆ. ಎಷ್ಟನೇ ಇಸ್ವಿ ಒಂದು 1198 ಕೇಳಿದೆ. ಸರಿ, ಇಷ್ಟು ಸಾಕು. ನಾವು ಮುಂದಕ್ಕೆ ಹೋಗ್ತೀನಿ, ಯಾಕಂತಂದರೆ ಲೆಂತ್ ಆಗುತ್ತೆ ಕ್ವಶನ್ ಪೇಪರು. ಈಗ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಬೇಕಿದ್ರೆ. ತುಲಗ್ಮಾ ಯುದ್ಧ ಬಂದ್ಬಿಟ್ಟು ಮೊಘಲ ಕಾಲದಲ್ಲಿ ಯಾರಪ್ಪ ಅಂದ್ರೆ ಬಾಬರ್ ಇದನ್ನೇನು ತುಲಗ್ಮಾ ಯುದ್ಧದ ಅಂತ ಬಳಸುತ್ತಾನೆ. ಪ್ರಥಮ ಬಾರಿಗೆ ಫಿರಂಗಿ ಪಡೆಯನ್ನು ಬಳಸುವುದನ್ನು ತುಲಗ್ಮಾ ಯುದ್ಧ ಎಂದು ಕರೆಯುತ್ತಾರೆ. ಕುಮಾಕ್ ಅದನ್ನು ಬಾಬರ್ ಮತ್ತು ಮೇವಾಡದ ರಣಸಂಘ ನೋಡಿ ನಡೆಯುತ್ತೆ. ಇದು ಆರ್ಡರ್ ವೈಸ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ತರಂಗ ಯುದ್ಧ ಇದು ಆರ್ಡರ್ ವೈಸ್. ಸ್ಕ್ರೀನ್ಶಾಟ್ ಹೊಡ್ಕೋಬೇಕಲ್ಲ ನೀವು, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದು ನೋಡ್ಕೊಳ್ಳಿ, ದಂಡಯಾತ್ರೆ ಯಾವಾಗ ಮಾಡಿದ್ರು ಅಂತ. ಇದು ಇಸ್ವಿಗಳು ಕೇಳಿದ್ದಾರೆ, ಇಂಪಾರ್ಟೆಂಟು. ಇದೊಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಇದು PKCG ಅಂತ. ಬಾಬರ್ ದಾಳಿಗಳು ಬಂದ್ಬಿಟ್ಟು PKCG ಅಂದರೆ ಪಾಣಿಪತ್. P ಅಂದರೆ ಪಾಣಿಪತ್ತು, ಕ ಅಂದರೆ ಕೊಡುವ, C ಅಂದರೆ ಚಂದೇರಿ, G ಅಂದರೆ ಗಾಗ್ರಾ. ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇದು ಕೋಡು. ಇದು ಭಾಗವಹಿಸಿ ಇರಾಮೇದಿ ಮಹಾಂತ. ಇದು ಕೋಡು. ಇರಾಮೇದಿ ಮಹಾಂತ. ಬಾಬರ್ ದಾಳಿಗಳು ಆರ್ಡರ್ ವೈಸ್ ಕೇಳಿದ್ದಾರೆ,
ಇಸ್ವಿ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ತೇರನ್ ಯುದ್ಧಗಳು. ತೇರನ್ ಯುದ್ಧ ಬಂದ್ಬಿಟ್ಟು ಫಸ್ಟ್ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುತ್ತೆ. ಗೋರಿ ಏನಪ್ಪ ಸೋತೋಗ್ತಾನೆ. ಎರಡನೇ ಭಾಗ ಪೃಥ್ವಿರಾಜ್ ಚೌಹಾಣ್ ಸೋತೋಗ್ಬಿಟ್ಟು ಇಲ್ಲಿ ಮರಣ ಹೊಂದ್ತಾನೆ. ಮೂರನೇ ಇಲ್ತಾಮಸ್ ಮತ್ತು ತಾಜುದ್ದೀನ್ ಎಲ್ದುಜನ್ ನಡುವೆ ನಡೀತಿದೆ. ಇಲ್ತಾಮಸ್ ಇಲ್ಲಿ ಗೆಲ್ತಾನೆ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ನೋಡಿ, ಇದು ಇಂಪಾರ್ಟೆಂಟು. ಒಂದನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ. ಮುಖ್ಯವಾಗಿ ಇಲ್ಲಿ ಎಕ್ಸ್ಲಾ ಚಾಂಪಲ್ ಒಪ್ಪಂದ ಇದೆಯಲ್ಲ, ಫಸ್ಟು ಕರ್ನಾಟಕ ಎಕ್ಸ್ಲಾ ಚಾಂಪಲ್ ಒಪ್ಪಂದ ನಡೆಯುತ್ತೆ. ಎರಡನೇ ಪಾಂಡಿಚೇರಿ ಒಪ್ಪಂದ, ಆಮೇಲೆ ಪ್ಯಾರಿಸ್ ಒಪ್ಪಂದ. ಎಕ್ಸ್ಲಾ ಚಾಂಪಲ್ಲು, ಪ್ಯಾರಿಸ್ ಒಪ್ಪಂದ, ಇವೆರಡು ಇಂಪಾರ್ಟೆಂಟ್. ಯಾವ ಒಪ್ಪಂದ ಮೇರೆಗೆ ಇದು ಸಮಾನ ಆಯಿತು ಅಂತ. ಒಂದನೇ ಕರ್ನಾಟಕ ಯುದ್ಧ ಡುಪ್ಲೆ ಮತ್ತು ಲೊಬಾರ್ಡಿನ್ ಮತ್ತು ಬರ್ನಾಟ್ ಬಿಟ್ಟು ಅನ್ವರುದ್ದೀನ್ ಇರ್ತಾರೆ. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಬಂದ್ಬಿಟ್ಟು ಡೂಪ್ಲೆ ಮತ್ತು ರಾಬರ್ಟ್ ಕ್ಲೈವ್ ಇರ್ತಾರೆ. ಮೂರನೇ ಕರ್ನಾಟಕ ಯುದ್ಧ ಬಂದ್ಬಿಟ್ಟು ಕೌಂಟಿ ಲಾಲಿ ಮತ್ತು ಏರ್ಕೂಟ್ ಇರ್ತಾರೆ. ಈ ವಾರ್ಡಿವರ್ಸ್ ಬಂದ್ಬಿಟ್ಟು ಏರ್ಕೂಟು ಮತ್ತು ಕೌಂಟಿ ಲಾಲಿ ಮಧ್ಯೆ ನಡೀತೆ. ಈ ಆಂಗ್ಲ ಮರಾಠ ಯುದ್ಧ ನೋಡ್ಕೊಳ್ಳಿ. ವಾರನ್ ಹೆಸ್ಟಿಂಗ್ ಇರ್ತಾನೆ, ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇರ್ತಾರೆ, ಇಲ್ಲಿ ಲಾರ್ಡ್ ಹೆಸ್ಟಿಂಗ್ ಇರ್ತಾನೆ. ವಾರನ್ ಹೆಸ್ಟಿಂಗ್ ಬೇರೆ, ಲಾರ್ಡ್ ಹೆಸ್ಟಿಂಗ್ ಬೇರೆ, ಒಂದೇ ಅಕ್ಷರ ಚೇಂಜ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಒಂದನೇ ಮರಾಠ, ಎರಡನೇ ಮರಾಠ, ಮೂರನೇ ಮರಾಠ ಅಂತ. ಇಲ್ಲಿ ಬಂದ್ಬಿಟ್ಟು ನಾನಾ ಫಡ್ನವೀಸ್ ಫಸ್ಟ್ ಇರ್ತಾರೆ, ಎರಡನೇ ಯಶವಂತರಾವ್ ಇರ್ತಾರೆ, ಮೂರನೇದು ಬಂದ್ಬಿಟ್ಟು ಎರಡನೇ ಬಾಜಿರಾವ್ ಇರ್ತಾರೆ. ಎಲ್ಲ ಬ್ರಿಟಿಷರ ಗೆಲ್ಲೋದಿಲ್ಲಿ. ಒಂದು ಸಾಲ್ಬಾಯ್ ಒಪ್ಪಂದ, ರಾಜ್ಪುರ್ ಒಪ್ಪಂದ ಮತ್ತು ಪೇಶ ಹುದ್ದೆ ಖಾಲಿ ಆಗುತ್ತೆ ಇಲ್ಲಿ. ಇದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸ್ನೇಹಿತರೆ. ಒಂದನೇ ಆಂಗ್ಲ ಸಿಖ್ ಯುದ್ಧ ಮತ್ತು ಎರಡನೇ ಆಂಗ್ಲ ಸಿಖ್ ಯುದ್ಧದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಲಾರ್ಡ್ ಹಾರ್ಡಿಂಜ್ ಬ್ರಿಟಿಷರಲ್ಲಿ ಇರ್ತಾನೆ. ಲಾರ್ಡ್ ಡಾಲೌಸ್ ಏನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಒಂದನೇ ಸಿಕ್ಕ ಲಾರ್ಡ್ ಹಾರ್ಡಿಂಜ್ ಇರ್ತಾನೆ, ಇದನ್ನು ಲಾರ್ಡ್ ಡಾಲೌಸ್ ಇರ್ತಾನೆ ಮತ್ತು ಚಾರ್ಲ್ಸ್ ನೇಪರ್ ಇರ್ತಾರೆ. ಇಲ್ಲಿ ಏನಪ್ಪ ಅಂದರೆ ದುಲೀಪ್ ಸಿಂಗೇ ಇರ್ತಾನೆ. ಇಲ್ಲಿ ದುಲೀಪ್ ಸಿಂಗ್, ಇಲ್ಲಿ ದುಲೀಪ್ ಸಿಂಗ್ ಇರ್ತಾನೆ. ಅದೇ ರಾಣಿ ಚಿಂದಾನಿ, ಲಾಲ್ ಸಿಂಗ್, ಶೇರ್ ಸಿಂಗ್ ಇರ್ತಾರೆ. ಇಲ್ಲಿ ದುಲೀಪ್ ಸಿಂಗೇ ಇರ್ತಾನೆ ಮೋಸ್ಟ್ಲಿ. ಇಲ್ಲಿ ಬ್ರಿಟಿಷರು ಗೆಲ್ತಾರೆ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಈಗ ದಶರಾಜರ ಕದನಗಳು. ದಶರಾಜರ ಕದನದಲ್ಲಿ ಮುಖ್ಯ ವೇದಗಳ ಕಾಲದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಡೆಯುತ್ತೆ. ಪುರುಷ್ಟಿ ನದಿ ದಂಡೆ ಮೇಲೆ, ರಾವಿ ನದಿ ದಂಡೆ ಮೇಲೆ ನಡೆಯುತ್ತೆ. ಪುರುಷ್ಟಿ ಅಂದರೆ ರಾವಿ ನದಿ ದಂಡೆ. ದಿವಾಸ ದಾಸ್ ಯಾವ ನದಿಗಳು ಏನೇನು ಕರೀತಾರೆ ಅಂತ ನಾನು ಲಿಸ್ಟ್ ಕೊಡ್ತೀನಿ ನೆಕ್ಸ್ಟು. ದಿವಾಸ ದಾಸ್ ಆರ್ಯರು ನಾಯಕ, ಆರ್ಯರೆಲ್ಲದ ನಾಯಕ ಸಂಭಾರ ನಡುವೆ ನಡೆಯುತ್ತೆ. ಜಯಶಾಲಿ ಆರ್ಯರು ಆಯ್ತಾರೆ. ಋಗ್ವೇದ 7ನೇ ಮಂಡಲದಲ್ಲಿ ಉಲ್ಲೇಖಿತವಾಗಿದೆ. ಋಗ್ವೇದ 7ನೇ ಮಂಡಲದಲ್ಲಿ ಉಲ್ಲೇಖಿತವಾಗಿದೆ. ಏನಪ್ಪ ಅಂತಂದರೆ ದಶರಾಜರ ಕದನಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ದಶರಾಜ ಯುದ್ಧ ಬಂದ್ಬಿಟ್ಟು ಇಲ್ಲಿ ವಿಶ್ವಾಮಿತ್ರ ಇರ್ತಾನೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡು ಭಾಗ ಮಾಡ್ಕೊಳ್ಳೋಣ. ವಿಶ್ವಾಮಿತ್ರ ಮತ್ತು ಕುರುಕುಸ್ತ ಇರ್ತಾರೆ. ಇಂಟು ಯಾರ ನಡುವೆ ನಡೆದಿದಪ್ಪ ಅಂದರೆ ಸುದಾಸನ, ವಸಿಷ್ಠ ಮಹರ್ಷಿ ಮತ್ತು ವಿಶ್ವಾಮಿತ್ರ ಆಗಲ್ಲ ಸ್ನೇಹಿತರೆ. ವಸಿಷ್ಠ ಇರ್ತಾರೆ ಮತ್ತು ಸುದಾಸನ ಇರ್ತಾನೆ ಮತ್ತು ಪುರುರಾಜ ಮತ್ತು ಭಾರತ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಫಸ್ಟ್ ಯುದ್ಧ. ಆಮೇಲೆ ಏನಪ್ಪ ಇಲ್ಲೊಂದು ಮಹಾಭಾರತ ಬಂದ್ಬಿಟ್ಟು ಮಹಾಭಾರತ ನೆಕ್ಸ್ಟ್ ನಡೆಯುತ್ತೆ 18 ದಿನಗಳು. ಎಷ್ಟು ದಿನ ಕೇಳ್ತಾರೆ? ಕೌರವ ಮತ್ತು ಪಾಂಡವರ ನಡುವೆ ನಡೆಯುತ್ತೆ. ದಸರಾ ಯುದ್ಧಗಳು ಮುಗಿದ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ಆಗಿದ್ದು ಭಾರತ ಪಂಗಡದ ರಾಜ ಸುದಾಸನ ಮತ್ತು 10 ರಾಜರ ನಡುವೆ ಪೈಪೋಟಿ ನಡೆಯುತ್ತೆ. ಅಲ್ಲಿ ಏನಪ್ಪ ಅಂತಂದರೆ ವಿಶ್ವಾಮಿತ್ರ ಸೋತೋಗ್ಬಿಡ್ತಾನೆ. ಯಾರು ಗೆಲ್ತಾರೆ? ವಸಿಷ್ಠ ಮಹರ್ಷಿ ಗೆಲ್ತಾರೆ.
ನೆಕ್ಸ್ಟ್ ಐಡಸ್ಪಸ್ ಕದನ ಬಂದ್ಬಿಟ್ಟು 326 ಜೀಲಂ ನದಿ ದಂಡೆ ಮೇಲೆ ನಡೆಯುತ್ತೆ. ಅಲೆಕ್ಸಾಂಡರ್ ಮತ್ತು ಪೌರಸ್ ನಡುವೆ ನಡೆಯುತ್ತೆ. ಅಲೆಕ್ಸಾಂಡರ್ ಜಯಶಾಲಿ ಆಗ್ತಾನೆ. ಪೌರಸ್ನ ಧೈರ್ಯಕ್ಕೆ ಮೆಚ್ಚಿ ಅವನ ರಾಜ್ಯವನ್ನು ಹಿಂತಿರಿಸ್ಕೊಡ್ತಾನೆ ಅಲೆಕ್ಸಾಂಡರ್. ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261 ನಡೆಯುತ್ತೆ. ಮಹಾನದಿ ಉಪನದಿಯಾದ ದಯಾ ನದಿಯ ಧೌಲಿ ಮೇಲೆ ನಡೆಯುತ್ತೆ. ಮಹಾನದಿ ಉಪನದಿ ದಯಾ ನದಿಯ ಧೌಲಿ ಮೇಲೆ ನಡೆಯುತ್ತೆ. ಕಳಿಂಗ ಮತ್ತು ಅಶೋಕ್ ಮತ್ತು ಕಳಿಂಗ ಅರಸರ ನಡುವೆ ಕಾರವೇಲ ನಡುವೆ ನಡೆಯುತ್ತೆ. ಯಾರಪ್ಪ ಅಂದರೆ ಕಳಿಂಗದ ರಾಜ ಕಾರವೇಲ. ಪರಿಣಾಮ 1,00,000 ಜನ ಮರಣ ಹೊಂದ್ತಾರೆ. ಇದು ಜುಗುಪ್ಸ ಬಂದ್ಬಿಟ್ಟು ಏನಪ್ಪ ಅಂದರೆ ಸಮಾಜ ಕಾರ್ಯ ಕೈಗೊಳ್ತಾನೆ ಅಶೋಕ. ಇದು 13ನೇ ಬಂಡುಗೋಲು ಶಾಸನದಲ್ಲಿ ಇದೆ. ಆಮೇಲೆ ನರ್ಮದಾ ನದಿ ಕಾಳಗ ಬಂದ್ಬಿಟ್ಟು 1634-35 ನಡೆಯುತ್ತೆ. ಇಮ್ಮಡಿ ಪುಲಕೇಶ ಮತ್ತು ಹರ್ಷವರ್ಧನ ನಡುವೆ ನಡೆಯುತ್ತೆ. ಉತ್ತರ ಪ್ರದೇಶಪುರ ಅಂದರೆ ಇಮ್ಮಡಿ ಪುಲಕೇಶನ್ ಕರೀತಾರೆ. ದಕ್ಷಿಣ ಪ್ರದೇಶಪುರ ಬಂದ್ಬಿಟ್ಟು ಉತ್ತರ ಪ್ರದೇಶಪುರ ಎಂದು ಹರ್ಷವರ್ಧನ ಕರೀತಾರೆ. ಮತ್ತು ಇಮ್ಮಡಿ ಪುಲಕೇಶನ್ ದಕ್ಷಿಣ ಪ್ರದೇಶಪುರ ಎಂದು ಕರೀತಾರೆ. ಇಲ್ಲಿ ಇಮ್ಮಡಿ ಪುಲಕೇಶ ಗೆಲ್ತಾನೆ. ಅವ್ರು ಇಮ್ಮಡಿ ಪುಲಕೇಶನ್ ಪರಮೇಶ್ವರ ಎಂದು ಬಿರುದು ಬರುತ್ತೆ. ದಕ್ಷಿಣ ಪ್ರದೇಶಪುರ ಬಿರುದು ಇಲ್ಲಿಂದ ಸಿಗುತ್ತೆ ಅವನಿಗೆ. ಮತ್ತು ರಾವರ್ ಕದನ ಬಂದ್ಬಿಟ್ಟು 712ರಲ್ಲಿ ಪಾಕಿಸ್ತಾನ ಸಿಂಧು ಪ್ರಾಂತದ ರಾವರ್ ನದಿ ದಡದ ಮೇಲೆ ನಡೆಯುತ್ತೆ. ಸಿಂಧು ನದಿ ದಂಡೆ ಮೇಲೆ ರಾವರ್ ಕದನ ಮಹಮ್ಮದ್ ಬಿನ್ ಕಾಸಿಂ ಮತ್ತು ದಾಹಿರ್ ಹಿಂದೂ ರಾಜ. ನಮ್ಮ ದೇಶದಲ್ಲಿ ದಾಹಿರ್ ಹಿಂದೂ ಮೊದಲ ರಾಜ ಯಾರಪ್ಪ ಅಂದರೆ ದಾಹಿರ್ ಇರ್ತಾನೆ. ಅವ್ರ ಮಧ್ಯೆ ಮಹಮ್ಮದ್ ಬಿನ್ ಕಾಸಿಂ ಮೊಹಮ್ಮದ್ ಗೋರಿ ಅಥವಾ ಗಜ್ನಿ ದಂಡನಾಯಕ ಆಗಿರ್ತಾನೆ. ಗೋರಿಯ ದಾಹಿರ್ ಮಧ್ಯೆ ನಡೆಯುತ್ತೆ. ಕಾಸಿಂ ಜಯವಂತಾನೆ. ಅದರ ಪರಿಣಾಮ ಏನಪ್ಪ ಅಂತಂದರೆ ದಾಹಿರನ ಪತ್ನಿ ರಾಣಿಬಾಯಿ ಸೋಲನ್ನು ಒಪ್ಪದೆ ಜೋಹಾರ್ ಪದ್ಧತಿ ಮೂಲಕ ಪ್ರಾಣತ್ಯಾಗ ಮಾಡ್ತಾಳೆ. ಯಾರು? ರಾಣಿಬಾಯಿ. ನೆನಪಲ್ಲಿ ರಾಣಿಬಾಯಿ ಎಕ್ಸಾಮ್ ಕೇಳ್ತಾರೆ. ಜೈಪುರದ ರಾಜ ಜೈಪುರದ ಇನ್ನೊಂದು ಪದ್ಮಿನಿ ಬರ್ತಾಳಲ್ಲ, ಪದ್ಮಿನಿ ಜಯಚಂದ್ರ. ಪದ್ಮಿನಿ ಜಯಚಂದ್ರನ ಹೆಂಡತಿ. ಇವಳು ಕೂಡ ಏನು ಮಾಡಪ್ಪ ಅಂದರೆ ಜೋಹರ್ ಪದ್ಧತಿ ಮೂಲಕ ಅಗ್ನಿಕೊಂಡಾಗಿ ಹೋಗ್ತಾಳೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಭಾರತದಲ್ಲಿ ಅರಬ್ಬರ ಆಳ್ವಿಕೆ ಅಡಿಪಾಯ ಹಾಕಿದ್ದಿದೆ. ಭಾರತದಲ್ಲಿ ಅರಬ್ಬರ ಆಳ್ವಿಕೆ ಅಡಿಪಾಯ ಹಾಕಿದ್ದು ಎಲ್ಲಪ್ಪ ಅಂತಂದರೆ ಯಾವ ಕದನದಲ್ಲಿ ಅಂತಂದರೆ ನೋಡಿ ಸ್ನೇಹಿತರೆ, ಇದು ರಾವರ್ ಕದನದಲ್ಲಿ ಏನಾಗುತ್ತಪ್ಪ ಅಂತಂದರೆ ಭಾರತದಲ್ಲಿ ಅರಬ್ಬರ ಆಳ್ವಿಕೆ ಅಡಿಪಾಯ ಹಾಕಿದ್ದು. ಅರಬ್ಬರ ಆಳ್ವಿಕೆ ಅಡಿಪಾಯ ಹಾಕಿದ್ದು ಬೇರೆ, ಮುಸ್ಲಿಮರ ಫಸ್ಟು ಅಡಿಪಾಯ ಹಾಕಿದ್ದಾನೆ ಬೇರೆ, ಬ್ರಿಟಿಷರಿಗೆ ಅಡಿಪಾಯ ಹಾಕಿದ್ದಾನೆ ಬೇರೆ. 3 ಸಪ್ರೇಟ್ ನಾನು ಬರೆಸ್ತೀನಿ. ಇದು ರಾವರ್ ಕದನ ಬಂದು ಅರಬ್ಬರು ಸಂಪುಟಂಗೆ. ಲಂಗಾನ ಕದನ ಬಂದ್ಬಿಟ್ಟು ಸಬಕ್ತಗೀನ್ ಗಜ್ನಿ ಮನೆತನದ ಸಬಕ್ತಗೀನ್ ಮತ್ತು ರಜಪೂತರ ಜೈಪಾಲ್ ನಡುವೆ ನಡೆಯುತ್ತೆ. ಇಲ್ಲಿ ಜಯಶಾಲಿ ಸಬಕ್ತಗೀನ್ ಆಗ್ತಾನೆ. ಯುದ್ಧ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ಜೈಪಾಲ್ 10 ಚಿನ್ನದ ನಾಣ್ಯಗಳು 10 ಲಕ್ಷ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಗದರ್ಘಟ್ಟ ಕದನ, ಕಾಯ್ದ್ರ ಕದನ ಅಂತ ಕರೀತಾರೆ. ಇದನ್ನು ಏನಪ್ಪ ಅಂತಂದರೆ ಇದು ಗೋರಿ ರಾಜವಂಶದ ಮಹಮ್ಮದ್ ಗೋರಿ ಸೋಲಂಕಿಯ ರಾಜವಂಶದ ರಾಣಿ ನಾಯಕಿ ದೇವಿ ವಿದೇಶಿಯರನ್ನು ಮೊದಲ ಬಾರಿಗೆ ಏನಪ್ಪ ಅಂತಂದರೆ ವಿರೋಧಿಸಿ ಯುದ್ಧ ಮಾಡೋಕ್ಕೆ ಗೆದ್ದೋಳು ಯಾರಪ್ಪ ಅಂತಂದರೆ ರಾಣಿ ನಾಯಕಿ ದೇವಿ. ವೆರಿ ಇಂಪಾರ್ಟೆಂಟು. ಗೋರಿ ವಿರುದ್ಧ ಭೀಕರ ಯುದ್ಧದಲ್ಲಿ ಗೋರಿಯನ್ನು ಸೋತು ರಣರಂಗದಿಂದ ಪಲಾಯನ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವ್ರು ಯಾರಪ್ಪ ಅಂತಂದರೆ ನಾಯಕಿ ದೇವಿ ಗುಜರಾತ್ನ ಚಾಲುಕ್ಯರದ 2ನೇ ಮೂಲ ರಾಜನ ತಾಯಿಯಾಗಿರ್ತಾಳೆ. ಗೋಗ್ರಾ ಕಾಳಗ ಬಂದ್ಬಿಟ್ಟು 1529 ನಡೆಯುತ್ತೆ. ಮೊಘಲ್ ಚಕ್ರವರ್ತಿ ಬಾಬರ್ ಮತ್ತು ಅಫ್ಘಾನ್ ನಾಯಕ ಮಹಮ್ಮದ್ ಲೋಡಿ ನಡುವೆ ಗೋಗ್ರಾ ಕದನ ಅಂತ ಕರೀತಾರೆ. ಮೊಘಲರ ಬಾಬರ್ ಜಯವಂತಾನೆ. ಪರಿಣಾಮ ಏನಾಗುತ್ತವ ಅಂತಂದರೆ ಮಹಮ್ಮದ್ ಲೋದಿ ಸೋಲನ್ನು ಅನುಭವಿಸಿದನು.
ಒಂದನೇ ತರಗತಿ ಬಂದ್ಬಿಟ್ಟು 1191 ಈ ತಾಣೇಶ್ವರದಲ್ಲಿ ನಡೆಯುತ್ತೆ. ತಾಣೇಶ್ವರದಲ್ಲಿ ಯಾರ ಮಧ್ಯೆ ನಡೆದ ಮಹಮ್ಮದ್ ಗೋರಿ ಮತ್ತು ಚೋಳರ ಮನೆತನದ ಮೂರನೇ ಪೃಥ್ವಿರಾಜ. ಮಹಮ್ಮದ್ ಗೋರಿ ಮತ್ತು ಚೋಳರ ಪೃಥ್ವಿರಾಜ ನಡುವೆ ನಡೆಯುತ್ತೆ. ಜಯಶಾಲಿ ಪೃಥ್ವಿರಾಜನ ಫಸ್ಟ್ ಗೆಲ್ತಾನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಸೋಲ್ತಾನೆ. ಎರಡನೇ ತರಗತಿಯಲ್ಲಿ ಏನಪ್ಪ ಅಂದರೆ ಸೋತೋಗ್ತಾನೆ. ಇಲ್ಲಿ ಭಾರತದ ಸಾರ್ವಭೌಮ ಟರ್ಕರ ವಶವಾಯಿತು. ಟರ್ಕರು ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಟರ್ಕರ ವಶ ಭಾರತ ಫಸ್ಟು ಮುಸ್ಲಿಂ ಒಳಗೆ ಅಷ್ಟು ಎರಡು ಬುನಾದಿಗಳು. ಮುಸ್ಲಿಂ ಆಳ್ವಿಕೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈ ತರೈನ್ ಯುದ್ಧ ಬರುತ್ತೆ. ಇದು ತರೈನ್ ಯುದ್ಧ. ಇದು ಬಂದ್ಬಿಟ್ಟು ರಾವತ್ ಕದನ. 1764 ಬಕ್ಸರ್ ಬಂದ್ಬಿಟ್ಟು ಬ್ರಿಟಿಷರು ಅಡಿಪಾಯ ಆಗುತ್ತೆ. ಇದ್ರಲ್ಲಿ 3 ಇಂಪಾರ್ಟೆಂಟು. ಟರ್ಕರ್ ಬಂದರೆ ರಾವತ್ ಕದನ, ಮುಸ್ಲಿಂ ಬಂದರೆ ತೈರಾನ್ ಯುದ್ಧ. ಚಂದ್ವಾರ್ ಕದನ ಬಂದ್ಬಿಟ್ಟು ಚಂದ್ವಾರ್ ಕದನ ಬಂದ್ಬಿಟ್ಟು ಕನೌಜಿನ ಸಮೀಪ ಚಂದ್ವಾರ್ನಲ್ಲಿ ನಡೆಯುತ್ತೆ. ಇದು ಮಹಮ್ಮದ್ ಗೋರಿ ಮತ್ತು ಜಯಚಂದ್ರನಲ್ಲಿ ನಡೆಯುತ್ತೆ. ಗೋರಿ ಜಯಶಾಲಿನ ಆಗ್ತಾನೆ. ಇಲ್ಲಿ ಏನಪ್ಪ ಅಂತಂದರೆ ಜಯಚಂದ್ರನ ರಾಣಿ ಪದ್ಮಿನಿ ದೇವಿಯನ್ನು ಅಗ್ನಿಕುಂಡಕ್ಕೆ ದೂಕ್ತಾರೆ ಜವಾಹರ್ ಪದ್ಧತಿ ಮೂಲಕ. ಇದೊಂದು ಇಂಪಾರ್ಟೆಂಟು. ದೋರಾ ಕದನ ಬಂದ್ಬಿಟ್ಟು ಬ್ಯಾಟಲ್ ಆಫ್ ದೋರಾ. ಇದು ಬಂದ್ಬಿಟ್ಟು ಹುಮಾಯೂನ್ ಮತ್ತು ಮಹಮ್ಮದ್ ಲೋಧಿ ನಡುವೆ ನಡೆಯುತ್ತೆ. ಜಯಶಾಲಿ ಹುಮಾಯೂನ್ ಆಗ್ತಾನೆ. ಚೌಸಾ ಕದನ ಬಂದ್ಬಿಟ್ಟು ಚಕ್ರವರ್ತಿ ಹುಮಾಯೂನ್ ಮತ್ತು ಶೂರ್ಷಾ ಅಫ್ಘಾನ್ ನಾಯಕ ಶೇರ್ಷಾ. ಮೊಘಲ ಚಕ್ರವರ್ತಿ ಹುಮಾಯೂನ್ ಮತ್ತು ಅಫ್ಘಾನ್ ನಾಯಕ ಶೇರ್ಷಾ ನಡುವೆ ನಡೆಯುತ್ತೆ ಚೌಸಾ ಕದನ. ಜಯಶಾಲಿ ಶೇರ್ಷಾ ಆಗುತ್ತಾನೆ. ಇಲ್ಲಿ ಹುಮಾಯೂನ್ ಸೋತೋಗ್ತಾನೆ. ಯುದ್ಧದ ಪರಿಣಾಮ ಏನಪ್ಪ ಅಂತಂದರೆ ಹುಮಾಯೂನ್ ಸೋತೋಗ್ಬಿಟ್ಟು ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ನೀರಲ್ಲಿ ಮುಳುಗುವಾಗ ನಿಜಾಮ್ ಎಂಬ ಜಲಗಾರ ಅನ್ನೋದು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಕಾರಣ ಹುಮಾಯೂನ್ ಏನು ಮಾಡ್ತಾನೆ, ಕೊಟ್ಟ ಮಾತಿಗೆ ತಪ್ಪಾಳದ್ಬಿಟ್ಟು ಅವನೇನು ಮಾಡ್ತಾನಪ್ಪ, ದೆಹಲಿ ಸಿಂಹಾಸನ ಬಿಟ್ಕೊಡ್ತಾನೆ. ಕನೌಜ್ ಕಾಳಗ, ಬಿಲ್ರಾಮ್ ಕದನ. ಕನೌಜ್ ಕಾಳಗ ಅಥವಾ ಬಿಲ್ರಾಮ ಕದನ ಅಂತ ಕರೀತಾರೆ. ಇದೇನಪ್ಪ ಅಂತ ನಡೆಸ ಬಿಲ್ರಾಮಲ್ಲಿ ಹುಮಾಯೂನ್ ಮತ್ತು ಶೇರ್ಷಾ ನಡುವೆ ನಡೆಯುತ್ತೆ. ಜಯಶಾಲಿ ಆಗ್ತಾನೆ. ಮತ್ತೆ ಏನಪ್ಪ ಅಂದರೆ ಶೇರ್ಷಾನ ಗೆಲ್ತಾನೆ. ಅಲ್ಲಿ ಶೇರ್ಷಾ, ಇಲ್ಲಿ ಶೇರ್ಷಾನ ಗೆಲ್ತಾನೆ. ಅಲ್ಲಿ ಬಿಲ್ರಾಮ್ ಕದನದಲ್ಲಿ. ಗೋಂಡ್ವಾನ ಕದನ ಮಧ್ಯಪ್ರದೇಶ ಗೋಂಡ್ವಾನದಲ್ಲಿ ನಡೆಯುತ್ತೆ. ಅಕ್ಬರ್ ಮತ್ತು ರಜಪೂತರ ಮನೆತನ ಚಂದ್ರಾಣಿ ದುರ್ಗಾದೇವಿ. ಅಕ್ಬರ್ ಮತ್ತು ರಜಪೂತರ ಮನೆತನ ಚಂದ್ರಾಣಿ ದುರ್ಗಾದೇವಿ ನಡುವೆ ನಡೆಯುತ್ತೆ. ಗೋಂಡ್ವಾನ ಕದನ. ಹಳದಿಘಾಟ್ ಕದನ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ನಡೆಯುತ್ತೆ. ಮೊಘಲ ದೊರೆ ಅಕ್ಬರ್, ಮೇವಾಡದ ರಣಸಂಗ ಪ್ರತಾಪ್ ಸಿಂಹ. ಮೊಘಲ ದೊರೆ ಅಕ್ಬರ್ ಮತ್ತು ಮೇವಾಡದ ಅರಸ ರಾಣಾ ಪ್ರತಾಪ್ ಸಿಂಹನ ನಡುವೆ ಏನಪ್ಪ ಅಂತಂದರೆ ಹಳದಿಘಾಟ್ ಕದನ ನಡೆಯುತ್ತೆ. ಅಕ್ಬರ್ ಜಯಶಾಲಿ ಆಗ್ತಾನೆ. ರಾಣಾ ಪ್ರತಾಪ್ ಸಿಂಹ ಬಂದ್ಬಿಟ್ಟು ಅವನ ತಾಯ್ನಾಡನ್ನು ಶತ್ರುಗಳ ಬಿಟ್ಟು ಕೊಡುವುದಿಲ್ಲ ಎಂದು ಶಪಥ ಮಾಡಿದನು. ಮೇವಾಡನು ಸಂಪೂರ್ಣ ಶರಣಾಗಲಿಲ್ಲ. ಜಯಶಾಲಿ ಅಕ್ಬರ್. ರಾಣಿ ದುರ್ಗಾದೇವಿ ಸೇರಾದ ನಂತರ ಅವಮಾನ ಸಹಿಸಲಾಗದೆ ಚೂರಿಯಿಂದ ಇರಿಸಿಕೊಂಡು ಸತ್ತೋಳು. ರಾಣಿ ದುರ್ಗಾದೇವಿ ಇದ್ದಾಳಲ್ಲ, ಏನಪ್ಪ ಅಂದರೆ ಅವಮಾನ ಭಾರವನ್ನು ವಹಿಸಲಾರ್ದೆ ಏನಪ್ಪ ಅಂದರೆ ಸತ್ತೋಗ್ತಾಳೆ. ಯಾವ ಕದನದಲ್ಲಿ ಅಂತಂದರೆ ನೋಡಿ, ಈ ಕದನದಲ್ಲಿ ಗೋಂಡ್ವಾನ ಕದನದಲ್ಲಿ ಚೂರಿಂದ ಸಾಯಿಸ್ಕೊಂಡ್ಬಿಡ್ತಾಳೆ ರಾಣಿ ದುರ್ಗಾದೇವಿ. ಓಕೆನಾ? ವಿಡಿಯೋ ಲೆಂತಿ ಆಗ್ತದೆ. ಈ ಪಾಣಿಪತ್ ಕದನ ಇಲ್ಲಿಂದ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಯಾಕಂದರೆ ವಿಡಿಯೋ ಲೆಂತಿ ಆದರೆ ತುಂಬ ಕಷ್ಟ ಇದೆ, ಯಾರು ನೋಡೋಲ್ಲ. ಆದ ಕಾರಣ ಪಾರ್ಟ್ 2 ಏನಪ್ಪ ಅಂದರೆ ತುಂಬ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಎಲ್ಲ. ಆಯಿತಾ ಸ್ನೇಹಿತರೆ? ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಪಾರ್ಟಲ್ಲಿ ಪಾಣಿಪತ್ ಕದನ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಓಕೆನಾ? ಎಲ್ಲರೂ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ.